ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ತ್ರಿವಳಿ ಕೊಲೆ, ಬೆಚ್ಚಿಬಿದ್ದ ಕಲಬುರಗಿ. ಜೂನ್ 29ರಂದು ಹೃದಯವಂತ ಗ್ರಂಥ ಬಿಡುಗಡೆ ಸಮಾರಂಭ ಆಯೋಜನೆ. ಬಿಎಚ್ ನಿರ್ಗುಡಿ ಸುದ್ದಿಗೋಷ್ಠಿ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸ್ಟೈಲಿಶ್ ಎಕ್ಸಿಬಿಷನ್ ಆಯೋಜನೆ. ಈಗ ವಾರ್ತೆಗಳ ವಿವರ. ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ ಮೂವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ರೌಡಿ ಶೀಟರ್ ಓರ್ವನ ಕೊಲೆ, ಆತನ ಸಹೋದರ ರಾಜಯ್ಯ ಹಾಗೂ ಸಹಚರರು ಬರಬರವಾಗಿ ಹತ್ಯೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾರೆ. ನಗರದ ಹೊರವಲಯದ ಪಟ್ಟಣ ಗ್ರಾಮದ ಬಳಿ ತಡರಾತ್ರಿ ಡ್ರೈವರ್ ಡಾಬಾದಲ್ಲಿ ಘಟನೆ ನಡೆದಿದ್ದು, ಕೊಲೆಯಾದವರನ್ನು ಡಾಬಾ ಮಾಲೀಕ ಸಿದ್ದಾರೂಢ, ಆತನ ಅಳಿಯ ಜಗದೀಶ್ ಹಾಗೂ ಕೆಲಸಗಾರ ರಾಮಚಂದ್ರ ಅಂತ ಗುರುತಿಸಲಾಗಿದೆ. ರೌಡಿ ಶೀಟರ್ ಸೋಮು ಕೊಲೆ ಕೇಸಲ್ಲಿ ಮೂವರು ಜೈಲಿಗೆ ಹೋಗಿ ಬಂದಿದ್ರು. ಹಳೆ ವೈಷಮ್ಯಕ್ಕೆ ಕೊಲೆ ನಡೆದಿದ್ದು, ತಡರಾತ್ರಿ ಧಾಬಾಕ್ಕೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಈ ಕುರಿತು ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶರಣಪ್ಪ ಢಗೆ ಹಾಗೂ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೂನ್ 29ರಂದು ಕಲಬುರಗಿಯಲ್ಲಿ ಡಾಕ್ಟರ್ ಎಸ್ ಗುಬ್ಬಿ ಅಭಿನಂದನಾ ಸಮಿತಿ ವತಿಯಿಂದ ಹೃದಯವಂತ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಿಎಚ್ ನಿರ್ಗುಡಿ ಅವರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೂನ್ 29ರಂದು ಕಲಬುರಗಿಯ ಜಯನಗರದಲ್ಲಿರುವ ಅನುಭವ ಮಂಟಪದಲ್ಲಿ ಡಾಕ್ಟರ್ ಎಸ್ ಗುಬ್ಬಿ ಅಭಿನಂದನಾ ಸಮಿತಿ ವತಿಯಿಂದ ಹೃದಯವಂತ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸೊನ್ನದ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟಕರಾಗಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಆಗಮಿಸಲಿದ್ದು, ಶಾಸಕ ಬಿಆರ್ ಪಾಟೀಲ್ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಅನೇಕ ಅತಿಥಿ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 29/6/2025 ರವಿವಾರ ಬೆಳಗ್ಗೆ 10:45ಕ್ಕೆ ಗುಲ್ಬರ್ಗದ ಕುಸ್ನೂರ್ ರಸ್ತೆಯ ಜಯನಗರ ಬಡಾವಣೆಯ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಡಾಕ್ಟರ್ ಗುಬ್ಬಿಯವರ ಕುರಿತು ಆತ್ಮೀಯರು ಬರೆದಿರತಕ್ಕಂಥ ಲೇಖನಗಳು, ಅವರ ಬಗ್ಗೆ ಬರೆದಿರತಕ್ಕಂಥ ಕವನಗಳು ಮತ್ತು ಅವರು ಬರೆದಿರತಕ್ಕಂಥ ಪುಸ್ತಕಗಳ ವಿಮರ್ಶೆ ಮತ್ತು ವೈದ್ಯ ಸಾಹಿತ್ಯ, ವಚನ, ವಿಜ್ಞಾನ ಲೇಖನಗಳು ಅಂತ ಎಲ್ಲ ವಿಭಾಗಗಳನ್ನು ಸೇರಿಸಿಕೊಂಡು, ಜೊತೆಗೆ ಅವರು ಭಾಗವಹಿಸಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಚಿತ್ರಪಟಗಳು ಆ ಪುಸ್ತಕದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಹೀಗೆ ಬೃಹತ್ ಆಕಾರದ ಒಂದು ಉತ್ತಮವಾದಂಥ, ಭಾಳ ಸುಂದರವಾಗಿರ್ತಕ್ಕಂಥ ಪುಸ್ತಕವನ್ನು ಹೊರತಂದಿದ್ದೇವೆ. ಅದು 29ರಂದು ಬಿಡುಗಡೆಗೆ ಕಾಯ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ, ಆವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೇವರ್ಗಿಯ ಸ್ವರ್ಣ ಮಠದ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ಹೃದಯವಂತ, ತುಂಬ ಸರಳ ಸಜ್ಜನ ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಗುಬ್ಬಿಯವರ
ಅಭಿನಂದನಾ ಗ್ರಂಥ ಹೃದಯವಂತ. ಈ ಹೃದಯವಂತ ಪುಸ್ತಕವನ್ನು ಸನ್ಮಾನ್ಯ ಶ್ರೀ BR ಪಾಟೀಲ್ ಸರ್ ಅವರು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು, ಆಳಂದ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಪುಸ್ತಕ ಕುರಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅವರು ಆ ಪುಸ್ತಕ ಕುರಿತು ಅಭಿನಂದನಾ ನುಡಿಗಳನ್ನು ಆಡ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷರು, ಖ್ಯಾತ ವೈದ್ಯರು ಮತ್ತು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ SB ಕಾಮರೆಡ್ಡಿ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮತ್ತು ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಪಪ್ಪ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ SS ಗುಬ್ಬಿ ಅವರ ಆಪ್ತರು, ತುಂಬ ಕೂಡಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಖ್ಯಾತ ನೇತ್ರ ತಜ್ಞರು ಡಾಕ್ಟರ್ KG ಬಿರಾದರ್ ಸರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗ್ತಾ ಇದ್ದಾರೆ. ಜೊತೆಗೆ ನಿವೃತ್ತ ಪ್ರಾಧ್ಯಾಪಕರು VG ಮಹಿಳಾ ಪದವಿ ಮಹಾವಿದ್ಯಾಲಯದ ಪ್ರೊಫೆಸರ್ SL ಪಾಟೀಲ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರು, ಸಾಹಿತಿಗಳು ಡಾಕ್ಟರ್ SS ಗುಬ್ಬಿ ಅವರು ವಹಿಸ್ತಾ ಇದ್ದಾರೆ. ಜೊತೆಗೆ ಪ್ರಧಾನ ಸಂಪಾದಕರು SS ಹಿರೇಮಠ ಅವರು ಮತ್ತು ಸಂಪಾದಕನಾದ ನಾನು BH ನಿರ್ಗುಡಿ, ಹೀಗೆ ಅನೇಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಂದಾಲೋಚನೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಒಂದಿಷ್ಟು ಕನ್ನಡದ ಗೀತಗಾಯನವನ್ನು ನಡೆಸಬೇಕು ಅಂತ ಕಿರಣ್ ಪಾಟೀಲ್, ಚಾಮರಾಜ್ ದೊಡ್ಡಮನಿ, ಬಾಬು ಜಾಧವ್, ಡಾಕ್ಟರ್ ರಾಜಶೇಖರ್ ಮಾಂಗ್ ಅವರಿಂದ ಈ ಕನ್ನಡ ಗೀತಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತಿನ ಕಾರ್ಯಕ್ರಮಕ್ಕೆ ತಾವುಗಳು ಭಾಗವಹಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಸುಂದರವಾಗಿ ಮುದ್ರಣ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯೊಂದಿಗೆ ನನ್ನ ಮಾತಿಗೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟೈಲಿಶ್ ಎಕ್ಸಿಬಿಷನ್ ಹಾಗೂ ಮಾರಾಟ ಮಳಿಗೆಯನ್ನು ಸ್ಥಾಪನೆ ಮಾಡಲಾಗಿದ್ದು, ಇಲ್ಲಿ ಮಹಿಳೆಯರಿಗಾಗಿ ಕಡಿಮೆ ದರದಲ್ಲಿ ಶೃಂಗಾರಕ್ಕೆ ಬೇಕಾಗುವ ಎಲ್ಲಾ ರೀತಿಯ ಸಾಮಗ್ರಿಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಚಾಂದಿನಿ ಅವರು ಒಡೆತನದ ಸ್ಟೈಲಿಶ್ ಕಂಪನಿಯ ವತಿಯಿಂದ ಎಕ್ಸಿಬಿಷನ್ ಹಾಗೂ ಮಾರಾಟ ಮಳಿಗೆಯನ್ನು ಸ್ಥಾಪನೆ ಮಾಡಲಾಗಿದ್ದು, ಇಲ್ಲಿ ಮಹಿಳೆಯರಿಗಾಗಿ ಕಡಿಮೆ ದರದಲ್ಲಿ ಶೃಂಗಾರಕ್ಕೆ ಬೇಕಾಗುವ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಎಕ್ಸಿಬಿಷನ್ಗೆ ಬಿಜೆಪಿ ಮಹಿಳಾ ಮುಖಂಡರಾದ ಸುಧಾ ಹಾಲ್ಕೈ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ಟೈಲಿಶ್ ಎಕ್ಸಿಬಿಷನ್ ಹಾಗೂ ಮಾರಾಟ ಮಳಿಗೆಯಲ್ಲಿ ಮಹಿಳೆಯರಿಗೆ ಬೇಕಾಗುವ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಡಲಾಗಿದ್ದು, ಕಲಬುರಗಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಳಿಗೆಗೆ ಭೇಟಿ ನೀಡಿ ತಮಗಿಷ್ಟವಾದ ವಸ್ತುಗಳನ್ನು ಖರೀದಿಸಬಹುದು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವೀರಶೈವ ಕಲ್ಯಾಣ ಮಂಟಪದಲ್ಲಿದ್ದೀವಿ. 25ನೇ ತಾರೀಕು ಇವತ್ತು ಮತ್ತೆ ನಾಳೆ ಇಲ್ಲಿ ಒಂದು ಸ್ಟೈಲಿಶ್ ಅಂತ ಒಂದು ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಿದ್ದಾರೆ. ಚಾಂದಿನಿ ಸೇಲ್ಸ್ವಾಲ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಅಂದ್ರೆ ನಾರ್ತ್ ಕಡೆಯಿಂದ ನಮ್ಮ ಕಲಬುರಗಿಯಲ್ಲಿ ಫಸ್ಟ್ ಟೈಮ್ ಇದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಶೃಂಗಾರ ಮಾಡ್ಕೊಳ್ಳಕ್ಕೆ ಏನೇನು ಬೇಕು ಎಲ್ಲ ಈ ಒಂದು ಛತ್ರದ ಕೆಳಗಡೆ ಇದೆ. ನಾನು ಎಲ್ಲ ಸ್ಟಾಲ್ಸ್ ಅನ್ನ ನೋಡಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಇವರು ಡೆಲ್ಲಿ, ಇಂದೋರು, ರಾಜಸ್ಥಾನು, ಛತ್ತೀಸ್ಗಢ ಎಲ್ಲ ಕಡೆಯಿಂದ, ಜೈಪುರಿಂದ ಎಲ್ಲ ಕಡೆಯಿಂದ ಕಲೆಕ್ಷನ್ಸ್ ತಗೊಂಡ್ ಬಂದಿದ್ದಾರೆ. 40ಕ್ಕಿಂತ ಜಾಸ್ತಿ ಸ್ಟಾಲ್ಸ್ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಇಟ್ಕೊಂಡು ಕಾಟನ್ ಚೂಡಿದಾರ್ಸ್ ಆಗಲಿ, ಬಟ್ಟೆಗಳಾಗಲಿ, ಸ್ಪೆಷಲಿ ಯಾಕಂದ್ರೆ ನಮ್ಮ ಕಲಬುರಗಿಯಲ್ಲಿ ಬಿಸಿಲು ಜಾಸ್ತಿ, ಕಾಟನ್ ಅಂಡ್ ಲೆನಿನ್ ಅಲ್ಲೂ ಇದೆ. ಐ ಥಿಂಕ್ ಒಂದು ಹೆಣ್ಣು ಅಂತಂದ್ರೆ ಒಂದು ಸೌಂದರ್ಯದ ಸಂಭ್ರಮ. ಸೊ ದಿಸ್ ಇಸ್ ಒನ್ ಫೆಸ್ಟಿವಲ್ ಆಫ್ ಶಾಪಿಂಗ್ ಅಂತ ಅನ್ಕೊಂತೀನಿ. ಹಬ್ಬಗಳು ಬರ್ತಾ ಇದಾವೆ. ಈಗ ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಗಣಪತಿ ಹಬ್ಬ ಸ್ಟಾರ್ಟ್ ಆಗುತ್ತೆ, ದಸರಾ, ದೀಪಾವಳಿ. ಸೊ ಎಲ್ಲರೂ ಬಂದು, ಯಾಕಂದ್ರೆ ನಿಮ್ಗೆಲ್ಲರಿಗೂ ಬೇರೆ ಬೇರೆ ಊರಿಗೆ ಹೋಗಕ್ಕಾಗಲ್ಲ. ಸೊ ಎಲ್ಲ ಊರಿಂದ ನಾರ್ತ್ ಕಡೆಯಿಂದ ಇಲ್ಲೇ ತಂದು ಹಾಕಿರೋದ್ರಿಂದ ನೀವೆಲ್ಲರೂ ಇದ್ರದ ಉಪಯೋಗ ತಗೊಂಡು ಒಳ್ಳೆ ಶಾಪಿಂಗ್ ಅನ್ನ ಮಾಡಿ ಜಸ್ಟ್ ಚೇಂಜ್ ಯೋರ್ ವಾರ್ಡ್ರೋಬ್ ಅಂತ ಹೇಳ್ತೀನಿ ನಾನು. नमस्ते गुलबर्गा शॉपर्स, हम स्टाइलिस्टा एग्जीबिशन पहली बार आपके शहर में आए हैं। आज और कल 25 एंड 26 जून हमारा एग्जीबिशन है वीराशैवा हॉल में, जो पब्लिक गार्डन के पास है। यहाँ हम देश भर के 40 से भी ज़्यादा स्टॉल्स लाए हैं। हमारे पास बॉम्बे, दिल्ली, राजकोट, जयपुर, जोधपुर, कोलकाता, सूरत, इंदौर और भी कई शहरों के स्टॉल्स का कलेक्शन आपको बहुत ही रीजनेबल प्राइजेस में एक ही छत के नीचे देखने को मिलेगा।
साड़ी, सूट्स, इंडो वेस्टर्न ड्रेसेस, इमिटेशन ज्वेलरी, हैंडबैग्स, फुटवेयर, सभी कुछ एक ही छत के नीचे अवेलेबल है। आप आए आज और कल विजिट कीजिए। टाइमिंग 11 AM to 10 PM। 15,000 से ज़्यादा की शॉपिंग पर हम लोग एक फ्री सिल्वर कॉइन दे रहे हैं सभी शॉपर्स को। ऐसा मौका फिर से नहीं मिलेगा। आ जाओ गुलबर्गा के शॉपर्स, आज और कल वीराशैवा कल्याण मंडप। थैंक यू। ಸಮಾರಂಭದಲ್ಲಿ ಸೋನಿಯಾ ಸಿಂಘ್ವಿ, ವಿದ್ಯಾ ನಾಯಕ್, ಸವಿತಾ, ನಮಿತಾ ಶಾ, ಅನುಜಾ ಶಾ, ಮೋನಿಕಾ ಮೆಹ್ತಾ, ವೈಶಾಲಿ ಶಾ, ಸಾರಿಕಾ ಶಾ, ನೈನಾ, ಡಾಕ್ಟರ್ ಶ್ವೇತಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮ್ಮ ನಗರ, ರಾಜ್ಯ, ದೇಶ ಮಾದಕ ವಸ್ತುಗಳಿಂದ ಮುಕ್ತ ಆಗಬೇಕಾದ್ರೆ ಅಕ್ರಮ ಮಾದಕ ವಸ್ತುಗಳ ಸಾಗಾಣಿಕೆ ವಿರುದ್ಧ ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಹಾಗೂ ಬಳಕೆಯ ವಿರುದ್ಧ ಸಾರ್ವಜನಿಕರ ನಿರಂತರ ಹೋರಾಟದಿಂದ ಮಾತ್ರ ಮಾದಕ ವಸ್ತುಗಳ ಮುಕ್ತ ಸಮಾಜವನ್ನಾಗಿ ಪರಿವರ್ತನೆ ಮಾಡಲು ಸಾಧ್ಯವೆಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮ ಜಗತ್ ವೃತ್ತದಲ್ಲಿ ಚಾಲನೆ ನೀಡಿ ನಂತರ ಕಾಲ್ನಡಿಗೆಯಲ್ಲಿ ತಿಮ್ಮಾಪುರಿ ಸರ್ಕಲ್ನವರೆಗೆ ಬಂದು ಜಾಥಾ ಉದ್ದೇಶಿಸಿ ಮಾತನಾಡಿದರು. ಅಕ್ರಮ ಮಾದಕ ವಸ್ತು ಸಾಗಾಣಿಕೆ ಮತ್ತು ಬಳಕೆಯ ಸಮಸ್ಯೆಯ ಮೂಲ ಯಾವ ಮಟ್ಟಿಗೆ ಇದೆ ಎಂದು ನಾವು ಅಧಿಕಾರಿಗಳು ತಿಳಿದುಕೊಳ್ಳಬೇಕು. ಮಾದಕ ವಸ್ತು ಎಲ್ಲಿ ಹಾವಳಿ ಇದೆ ಅದನ್ನು ಪತ್ತೆ ಹಚ್ಚಬೇಕು. ಮಾದಕ ವಸ್ತುಗಳಿಂದ ಮಕ್ಕಳ ಮೇಲೆ ಅನೇಕ ದುಷ್ಪರಿಣಾಮ ಬೀರುತ್ತವೆ. ಸಾರ್ವಜನಿಕರು ಮಾದಕ ವಸ್ತುಗಳ ಹಾವಳಿ ಕಂಡು ಬಂದಲ್ಲಿ ತಕ್ಷಣ 112ಗೆ ಕರೆ ಮಾಡಿ ಮಾಹಿತಿ ನೀಡಿದರೆ ನೀವು ಮಾಡಿದ ಕರೆಗಳನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ಕಳೆದ 5-6 ತಿಂಗಳಿಂದ ಅನೇಕ ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಯಾರೂ ಭಯ ಪಡುವ ಅಗತ್ಯವಿಲ್ಲ ಎಂದರು. ಯುವಕರನ್ನು ಮಾದಕ ವಸ್ತುಗಳಿಂದ ರಕ್ಷಿಸಲು ಮತ್ತು ಕಲಬುರಗಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತಗೊಳಿಸಲು ನಗರ ಪೊಲೀಸ್ ವತಿಯಿಂದ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದರು. ನಾಗನಹಳ್ಳಿ ರಾಜ್ಯ ಪೊಲೀಸ್ ಮಹಾವಿದ್ಯಾಲಯದ ಎಸ್ಪಿ ಹಾಗೂ ಪ್ರಾಂಶುಪಾಲರಾದ ಡೆಕ್ಕಾ ಕಿಶೋರ್ ಬಾಬು ಅವರು ಮಾತನಾಡಿ, ಮಾದಕ ವಸ್ತುಗಳು ಬಳಸುವುದರಿಂದ ಮನುಷ್ಯನ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರುತ್ತವೆ. ಇದರ ವಿರುದ್ಧ ಪ್ರತಿಯೊಬ್ಬರೂ ಹೋರಾಡುವ ಮೂಲಕ ನಮ್ಮ ಮಕ್ಕಳನ್ನು ನಾವೇ ರಕ್ಷಿಸಬೇಕಿದೆ ಎಂದರು. ದ್ರವ್ಯ ವಿರೋಧಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಈ ದಿವಸನೂ ಕೂಡ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಟ್ರಾಫಿಕಿಂಗ್, ಇದರ ಸಲುವಾಗಿ ಕಲಬುರಗಿ ನಗರ ಪೊಲೀಸ್ ಮತ್ತು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ವಾಕಾಥಾನನ್ನು ಇಟ್ಕೊಂಡಿದ್ದೀವಿ. ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಮತ್ತು ಯುವಕರಿಗೆ ಇದರಿಂದ ದೂರ ಇರಿ ಮತ್ತು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಿ ಮತ್ತು ಏನು ಇದೊಂದು ಮಾದಕ ವಸ್ತುಗಳು ಬೆಳೀತಾರೆ ಅಥವಾ ಸಾಗಿಸ್ತಾರೆ ಮತ್ತು ಅವರಿಂದ ಪೆಡ್ಲರ್ಸ್ನಿಂದ ಕನ್ಸ್ಯೂಮರ್ಸ್ಗಿರುವಂಥ ಒಂದು ಸೈಕಲನ್ನು ಬ್ರೇಕ್ ಮಾಡಲಿಕ್ಕೆ ಒಂದು ಕರೆ ಕೊಡಿ ಅಂತ ಹೇಳುತ್ತಾ ಈ ಒಂದು ಅವೇರ್ನೆಸ್ ಜಾಥಾವನ್ನು ಇವತ್ತು ನಾವು ಮಾಡಿದ್ದೀವಿ. ಇದರಲ್ಲಿ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕೂಡ ಈ ದಿನ ಫುಲ್ ಡೇ ಒಂದು ಅವೇರ್ನೆಸ್ ಡ್ರೈವನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಕ್ಲೂಡಿಂಗ್ NCC ಅವರು ಇದ್ದಾರೆ ಮತ್ತು NSS ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್, ಡಿಸಿಪಿ ಪ್ರವೀಣ್ ನಾಯಕ್, ಅಬಕಾರಿ ಇಲಾಖೆಯ ಡಿಸಿ ಚಂದನ್ ಗೌಡ, NCC 32ನೇ ಬಟಾಲಿಯನ್ ಸಿಕೇಂದ್ರ ಸಿಂಗ್ ಸುಬೇದಾರ್, ನಿವೃತ್ತ DSP ನಾರಾಯಣ ಸ್ವಾಮಿ, ಇನ್ಸ್ಪೆಕ್ಟರ್ ಶಾಂತಿನಾಥ್ ಸೇರಿದಂತೆ ಪೊಲೀಸ್ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪ್ರಶಿಕ್ಷಣಾರ್ಥಿಗಳು, NCC ಕಮಾಂಡೆಂಟ್ಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯು ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ಪಾಲಿಕೆ ಸದಸ್ಯರು ನಗರದ ವಿವಿಧ ಬಡಾವಣೆಯ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ವಿವಿಧ ವಾರ್ಡ್ನ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರುಗಳು ನಗರ ಹಾಗೂ ತಮ್ಮ ತಮ್ಮ ವಾರ್ಡ್ ಜನರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು. ಸಭೆಯಲ್ಲಿ ಚರಂಡಿ ಸಮಸ್ಯೆ, ನೀರಿನ ಸಮಸ್ಯೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಪೂರೈಕೆಯ ಕುರಿತು ಚರ್ಚೆ ನಡೆಸಲಾಯಿತು. ಇನ್ನು ಇದೇ ವೇಳೆ ಬಿಜೆಪಿ, ಕಾಂಗ್ರೆಸ್ ಸದಸ್ಯರು ಅಭಿವೃದ್ಧಿಯ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಯಾವುದೇ ಬಡಾವಣೆ ಇರಲಿ, ಜನರಿಗೆ ಸಮಸ್ಯೆಯಾಗದಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಡಿಸಿ ಡೆವಲಪ್ಮೆಂಟ್ ಪೋಸ್ಟ್ ಏನಿದೆ ಬದಲಾಗಿ ಯಾರಿಗೆ ಕೊಟ್ಟರೆ ಒಳ್ಳೆ ಆಗ್ತದೆ, ಇಲ್ಲಾಂದ್ರೆ ವರ್ಕ್ ಹ್ಯಾಂಪರ್ ಆಗ್ತದೆ ಅಂತ ನಾವು ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಆ ಪ್ರಕಾರ ನಾವು ಮುಂದಿನ ಕ್ರಮ ತಗೊಳ್ತೀವಿ ಇದರಲ್ಲಿ ಸರ್. ಇಲ್ಲ, ತಕ್ಷಣದಿಂದಲೇ ಜಾರಿ ವಿನಂತಿ ಹಿಂಪಡೆಯಲಾಗಿದೆ ಅಥವಾ ಸೇವೆ ಹಿಂಪಡೆಯಲಾಗಿದೆ. 6ನೇ ತಾರೀಕಿಗೆ ಬಂತು. ಅವ್ರಿಗೆ ಹಿಂಪಡೆ ಅಂದ್ರೆ ಇಲ್ಲಿ ಕೊಟ್ಟು ಕಳಿಸಿದಂಗೆ ರಿಲೀವ್ ಆಗಬೇಕು. ಮತ್ತೆ ನೀವೀಗ ಮಾಡಿಲ್ಲ ರಿಲೀವ್ ಅಂತ ಕೇಳ್ತಾರೆ ಸದಸ್ಯರಿಗೆ. ಅದೇ ಸರ್, ಈಗ ಡಿಸಿ ಅಡ್ಮಿನ್ ಮೊನ್ನೆ ಬಂದಿದ್ದಾರೆ. ಡಿಸಿ ರೆವೆನ್ಯೂ, ಡಿಸಿ ಅಡ್ಮಿನ್, ಡಿಸಿ ಡೆವಲಪ್ಮೆಂಟ್ ಮೂರು ಪೋಸ್ಟ್ ಖಾಲಿ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ನಡೆಸಲಿಕ್ಕೆ ಬಹಳ ಕಷ್ಟ ಆಗಬಹುದು. ಆ ನಿಟ್ಟಿನಲ್ಲಿ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಅವ್ರ ಜೊತೆ ಮಾತಾಡುವಾಗ ಅವರ ಕಡೆಯಿಂದ ಈ ಬದಲಿ ಯಾರು ಕೊಟ್ರೆ ವಿ ವಿಲ್ ರಿಲೀವ್ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾರೆ. इससे पहले भी लास्ट जीबीस में भी हम बहुत बार डिस्कस कर रहे हैं, सदस्य को, मेंबर्स ऑफ द हाउस को ये ऑर्डर्स, सर्कुलर्स देना चाहिए, पर्सनली पोस्ट करना चाहिए. एंड टाइम जीबी से पहले लाके हमारे सामने इतने ऑर्डर्स रखते हैं कंफर्मेशन के लिए, सर्कुलर्स. कंफर्मेशन इंपॉर्टेंट नहीं है, कंफर्म करके दे भी सकते हैं हम, और हाउस के नॉलेज भी होना चाहिए ना कि गवर्नमेंट क्या ऑर्डर्स पास कर रही है, क्या सर्कुलर्स पास कर रही है. विदाउट कंफर्मेशन ये सर्टिफिकेट नहीं होता है. फिर भी हमारे घर तक पोस्ट आना चाहिए विद दिस कॉपीज, ताकि हम स्टडी कर सके. क्योंकि डे टू डे न्यू एक्टिविटीज होते हैं, न्यू सर्कुलर्स आते हैं, न्यू ऑर्डर्स आते हैं, तो हम लोग को नॉलेज नहीं रहा तो वी कैन नॉट रन द हाउस. और हम पॉलिसी मेकर्स है. इससे पहले जीबी में भी हम रेफर करे थे कि भाई अगर कमिश्नर साहब ये नोट कर ले, बहुत ही इंपॉर्टेंट पॉइंट है, जब भी कोई नया सर्कुलर आता है, जब भी कोई नया ऑर्डर आता है, कि हर सदस्य के घर पे एक भेज दो. जेरॉक्स करने में कितना जाएगा? क्योंकि उसके बगैर हम कुछ एक्शन ही नहीं ले सकते. अभी अचानक तुम 40-50 ला के रखेंगे, व्हाट इज इम्प्लीमेंटेड, क्या नहीं कर रहे हैं. क्योंकि सर्कुलर्स और ऑर्डर्स सेलेक्टिव इंप्लीमेंट होते हैं. जहां तक मेरे को नॉलेज है हाउस की या एडमिनिस्ट्रेशन की, हर ऑर्डर और सर्कुलर इज डन एज पर दे विल एंड विश. जैसे कि अहमद साहब ने बताया आपके सामने, दे इग्नोर्ड इट, वो इग्नोर कर दिए. दूसरे ऑर्डर्स की तरफ बहुत जल्दी इंप्लीमेंट करते हैं, जो नहीं करना चाहिए वो करते हैं, जो करना चाहिए वो नहीं करते. तो एक रिक्वेस्ट है कि सर्कुलर्स हो, ऑर्डर्स हो, कोई डायरेक्शंस हो यूडी से या डीएमए से या सरकार से, तो हर हाउस को एक लेटर जाए थ्रू पोस्ट, ताकि सबके नॉलेज में ये चीज आए. क्योंकि हम पॉलिसी मेकर्स हैं, हम आपके सपोर्ट के लिए यहाँ पे हैं. हमको ही नॉलेज नहीं तो वी कांट हेल्प यू एंड यू कांट डू इट. सिंपल बात. अगर हम कॉर्पोरेटर्स को इन्वॉल्व करते, हाउस को इन्वॉल्व करते पॉलिसी मेकिंग के टाइम पे, तो जो प्रॉब्लम हम फेस कर रहे हैं, जैसे कि हमारे नॉर्थ में एग्रीमेंट फॉर सेल पेपर्स है. अब ई आस्ते के लिए ये आज भी हमको रजिस्टर्ड एग्रीमेंट्स पूछ रहे हैं. जब जिसके पास ई रजिस्टर्ड एग्रीमेंट्स है, रजिस्टर्ड सेल लीड है, तो सब्जेक्ट है वो. नहीं सब्जेक्ट भाई आपको बता रहा हूँ. अगर तुम उस टाइम पे ये हमसे पूछते, हमको सर्कुलर बेसिस पे, तो हम तुमको मशवरा देते थे कि भाई ये पॉसिबल नहीं है, आप ये रेकमेंड करो गवर्नमेंट को. 4 ದಿವಸ ಮಾಡಿದ್ರಿ, 10 ದಿವಸ ಸಿಕ್ಕಿತ್ತು ನಿಮಗೆ ಈಗ ಗೊತ್ತಾಗ ಸಂಬಂಧಪಟ್ಟವ್ರಿಗೆ ಕೇಳ್ತಾ ಇದ್ದೀವಿ ನಾವು. 20 ದಿವಸ ಆಯ್ತು, ಈಗ ಹಂಗ್ ಮಾಡ್ತಿದ್ರಪ್ಪ ಸರ್ವಾನುಮತದಲ್ಲಿ ಡೆಫರ್ ಮಾಡೋ ಸಬ್ಜೆಕ್ಟ್ ಕುಲಂಕುಷವಾಗಿ ಏನ್ ಕಾನೂನು ಮಾಡಿ ಮುಂದೆ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಈಗ ಅದ್ರ ಬಗ್ಗೆ ನೀವು ಆನ್ ದಿ ಸ್ಪಾಟ್ ಮಾಡ್ತೀರಿ. ಮತ್ತೆ 6 ದಿವಸ ಬಂದು 6 ದಿವಸ ನೋಡಿಲ್ಲ, ಸುತ್ತಲ್ಲಿ ನೋಡಿಲ್ಲ. ನೀವರೇ ಸುಪ್ರೀಂ ಆಫ್ ದಿ ಕಾರ್ಪೊರೇಷನ್ ಇದ್ದೀರಿ,
ನಿಮ್ ಗಮನ ತರಬೇಕಷ್ಟು. ಇವರನ್ನ ಜಿಬಿ ಒಳಗಡೆ ರಿವ್ಯೂ ಮಾಡ್ಬೇಕನ್ನೋ ಒಂದು ದೃಷ್ಟಿ ಒಳಗಡೆ ಎಲ್ಲ 55 ಜನರ ಸದಸ್ಯರ ಒಳಗೊಂಡಂತೆ ರಿವ್ಯೂ ಮಾಡ್ಬೇಕನ್ನೋ ಒಂದು ದೃಷ್ಟಿ ಒಳಗಡೆ 103 ಸಬ್ಜೆಕ್ಟ್ ಡೆಫರ್ ಮಾಡ್ರಿ, ಮುಂದೆ ಡಿಸಿಷನ್ ಮಾಡೋದಕ್ಕೆ ಏನದ ನೆಕ್ಸ್ಟ್ ಎಲ್ಲ ನಾಳೆ ಎಮರ್ಜೆನ್ಸಿ ಜಿಬಿ ಕರ್ತೀವಿ ಮತ್ತೆ ಡಿಸಿಷನ್ ತಗೊಂಬಿ. ಮಾಡಲು ಕೋರಿರುವುದರಿಂದ ಸದರಿಯವರ ಸೇವೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. ಮುಂದುವರೆದು ಸದರಿಯವರು ಮುಂದಿನ ಸ್ಥಳ ನಿಯುಕ್ತಿಗಾಗಿ It is a clear. You don't have any to tell like this. I have to tell because it is not my order. 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 It is order of the committee. It is ನಿಮ್ಮ ಆರ್ಡರ್ ನಿಮ್ಮ ಮನೆ ಮಾಡ್ಕೋರಿ. ನಮ್ಮ order. It is not our order. ಸದಸ್ಯ ಮಾತಾಡ್ತಿಲ್ಲ ಅದಲ್ಲ ಈ ರೀತಿ ಮಾತಾಡಲ್ಲ. ನೀವು ಮಾತಾಡಿದ್ರೆ ಮಾತಾಡ್ತೀರಿ. ಸಭೆಗೆ ಮರ್ಯಾದೆ ಕೊಡಬೇಕಂದ್ರೆ ಈ ರೀತಿ ಮಾತಾಡೋದಲ್ಲ. ಸರ್ಕಾರವನ್ನು ಪಾಲನೆ ಮಾಡ್ತಿರಲ್ಲ, ಅಚ್ಚುಕಟ್ಟಾಗಿ ವಸ್ತು ಪಾಲನೆ ಮಾಡಿ. ಯಾವಾಗ ಫಾಲೋ ಮಾಡ್ತಿರೋ ಅಂದ್ರೆ ನಾವು ಹೇಳ್ತಾ ಇದೀವಿ, ಇದು ಡೆಫರ್ ಮಾಡಿ ಮತ್ತೆ ಸ್ಪೆಷಲ್ ಜಿಬಿ ಕರೀರಿ, ಇಟ್ಟಿ ಮಾಡೋದ್ ಹೇಳ್ತಾ ಇದೀವಿ ನಾವು. ಹಿಂಗ್ ಮಾಡ್ಬೇಕಂದ್ರೆ ಡೆಫರ್ ಮಾಡಿ, ನಾಳೆ ಮೇಲೆ ಸೋಮವಾರ ವಿಶೇಷ ಜಿಬಿ ಕರ್ ಮಾಡೋದ್ ಹೇಳ್ತಾ ಇದೀವಿ. ಸದಸ್ಯರೇ, ಸರ್ಕಾರದ ಆದೇಶ ನಾವೇನ್ ಹೇಳ್ತೀವಿ, ಸರ್ಕಾರ ಆದೇಶ ಏನ್ ಮಾಡಿದ್ರಿ ಮತ್ತೆ ನೀವು? ಸರ್ಕಾರ ಆದೇಶ ಆದ್ರೆ ಇವತ್ತೇ ಬರ್ತದ್ದು, ನಿನ್ನೆ ಕೊಟ್ಟರು ನಮ್ಗೆ. ಮತ್ತೆ ಈಗ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರಿಗೆ ಉತ್ತರ ಕೊಡ್ತಾರೆ. ಅವರಿಗೆ ಕೇಳ್ತೀವಿ ಅಂತ ಈಗ 6 ದಿನ ವೇಟ್ ಮಾಡಿ, ನಾವು 3 ದಿನ ವೇಟ್ ಮಾಡ್ಬೇಕು. ಅವರಿಗೆ ಕೇಳ್ತೀವಿ. ನಮ್ಮ 3 ದಿನ ನಿಮ್ಮ ಬಂದು ಆರ್ಡರ್ ಕಂಪ್ಲೀಟ್ ಬರಲಿಲ್ಲ. ನೀವು ಜನದಾಗ ಹೆಂಗ್ ಬಂದಿದ್ದು ಅವರೇ ಬಂದ ಸಬ್ಜೆಕ್ಟ್ ಸಚಿವರಿಗೆ ಚೇರ್ಮನ್ ಸೀಟಿನ ಗೌರವ ಕೊಡ್ತಾರೆ. ಕೇಳ್ರಿ, ನಾವು ಯಾಸ್ ಪರ್ ಅಜೆಂಡಾ ಪ್ರಕಾರ ಮಾತಾಡೋಣ. ಪರ್ಸನಲ್ ಯಾರೇ ಸರ್ಕಾರ ಆರ್ಡರ್ ಬಗ್ಗೆ ಆಯ್ತು, ಆದ್ರೆ ಸರ್ಕಾರ ಏನ್ ಹೋಗುತ್ತೆ ಇವತ್ತೇ ಏನ್ ಮಾಡ್ತಾರೆ ನಿಮ್ಗೆ? ಸರ್ಕಾರ ಆರ್ಡರ್ ಹೋಗ್ಬೋದ್ರಿ? ಓ ಅಲ್ಲ ಸರ್, ಓ ಬರಲ್ಲ ಸರ್, ಅದು ಆರ್ಡರ್ ಕಾಪಿ ಹೇಳ್ತಾರೆ. ಇದು ಇಲ್ಲ ಕಮಿಷನರ್ ಕೇಳ್ತೀನಿ. ಏನೋ ತಾವಿ ಕುಂತಿ ನಂದಲ್ಲ ಆರ್ಡರ್ ನಂದಿಲ್ಲ ಅಂತ ಆಸ್ ಎ ಮೇಯರ್ ಸುಪ್ರೀಮ ಇದು ನನ್ನ ಆರ್ಡರ್ ಅಲ್ಲ. ಹಂಗಲ್ಲ, ಇದು ನಂದು ಆರ್ಡರ್ ಅಲ್ಲ. ಇದು ನಂದು ಆರ್ಡರ್ ಅಲ್ಲ. ಇದಕ್ಕೆ ಸಂಬಂಧ ವೈಯಕ್ತಿಕ ಆರ್ಡರ್ ಅಲ್ಲ. ಇದು ನಂದು ವೈಯಕ್ತಿಕ ಆರ್ಡರ್. ಸದಸ್ಯರೇ, ತಂದಿಲ್ಲ ಅಂದ್ರೆ ಇದು ಜಿಬಿನೇ ತರಬಹುದು ಏನು? ಅಜೆಂಡಾ ನಾವು ಯಾಕೆ ಮಾಡಿದ್ವಿ ಅಡ್ವೈಸರ್ ಕಮಿಟಿ? ಅದ್ರಾಗ ಬಂದಿಲ್ಲ ಅಂದ್ರೆ ಜಿಬಿ ಹ್ಯಾಕ್ ಬಂತು? ಅಡ್ವೈಸರ್ ಕಮಿಟಿ ಒಳಗ ರೀಡ್ ಅಂಡ್ ರೆಕಾರ್ಡ್ ಬಂದದ. ಈ ಸಬ್ಜೆಕ್ಟ್ ಬಂದಿಲ್ಲ. ಈ ಸಬ್ಜೆಕ್ಟ್ ಬಂದಿಲ್ಲ. ಬಂದಿಲ್ಲ ಸರ್, ಈ ಸಬ್ಜೆಕ್ಟ್ ಬಂದಿಲ್ಲ. ಚರ್ಚೆಗೆ ಬರ್ಬೇಕು ಸರ್ ಇದು. ऐसा कि इतना डिटेल में आया है, एजेंडास किसके किसके हैं पूरे 55 ಶ್ರೀ ಆರ್.ಪಿ. ಜಾಧವ್ ಇವರ ಆದೇಶದ ಕುರಿತು ಆಯುಕ್ತರು ಮಾತನಾಡಿ, ಸರ್ವ ಸದಸ್ಯರ ಅಭಿಪ್ರಾಯದಂತೆ ಇಂದಿನ ಸಭೆಯಲ್ಲಿ ಈ ಆದೇಶ ಓದಿ ದಾಖಲಿಸಲಾಯಿತು ಮತ್ತು ದೃಢೀಕರಿಸಲಾಯಿತು. ರೀಡ್ ಅಂಡ್ ರೆಕಾರ್ಡ್. ಒಂದು 100 ರೂಪಾಯಿ ಕೆಲಸ ಆಗಿದೆ ಮಹಾನಗರ ಪಾಲಿಕೆಯಾಗ. ಕಾಂಗ್ರೆಸ್ ಪಾರ್ಟಿ ಧಿಕ್ಕಾರ. 100 ರೂಪಾಯಿ ಕೆಲಸ ಆಗಿದೆ ಮಹಾನಗರ ಪಾಲಿಕೆಯಾಗ. ಅವರಿಗೆಲ್ಲ ಸ್ಕ್ಯಾಮ್. ಮಹಾನಗರ ಪಾಲಿಕೆ 770 ನೌಕರಿ ಮಾಡ್ತಾರ. ಇಲ್ಲಿವರೆಗೆ 1 ವರ್ಷದಲ್ಲಿ ನಮ್ಮ ಬಡಾವಣೆಯಲ್ಲಿ ಯಾರೋ ಮಾನವ ಅನುದಾನ ಕೂಡ ಕೊಟ್ಟಿಲ್ಲ. ಒಂದು ಕೆಲಸ 10 ರೂಪಾಯಿ ಕೆಲಸಕ್ಕೆ ಯಾರು
ಇದಕ್ಕೆ ಸ್ಪಂದನೆ ಇರ್ತಾ ಇಲ್ಲ. ಕೇವಲ ರಾಜಕೀಯ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ. ಮತ್ತು ಮೇಯರ್ ಅವರು ಕೂಡ ಯಾವುದೇ ಒಂದು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು KKR ಆಗಿರ್ಬೋದು, ಅಲ್ಲಿಂದ ಕೇವಲ ಮಹಾನಗರ ಪಾಲಿಕೆ ಕಾಂಗ್ರೆಸ್ಸಿಗೆ ಸದಸ್ಯರಿಗೆ ಮಾತ್ರ ಅನುದಾನ ಕೊಟ್ಟಿದ್ದಾರೆ. ಇದು ಬಹಳ ಅನ್ಯಾಯ. ಅಭಿವೃದ್ಧಿ ಬಗ್ಗೆ ಕೇಳಿದಾಗ 370 ಜನ ಎಲ್ಲರೂ ಕೆಲಸ ಮಾಡ್ತಾರಂತಾರೆ. ಅದಕ್ಕಿಂತ ಕೆಲಸ ಸಚಿನ್ ಶಿರೋರ್ ಕೇಳ್ತಾರ ನಿಮ್ ಮೇಯರ್ ಇದ್ದಾಗ ಏನ್ ಮಾಡಿ ನಾವೇನ್ ಮಾಡಿದ್ವಿ ತೋರಿಸ್ತೇವೆ ಬರ್ರಿ, ನೀವೇನ್ ಮಾಡಿ ತೋರಿಸ್ತೀವಿ ಬರ್ರಿ. ಇವತ್ತ MLA ನೀವು 4 ಸೌತ್ MLA ನೀವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ನಿಮ್ಮದು. ಸಾಕಷ್ಟು ಜನ ಗುಲ್ಬರ್ಗ ಬ್ಯಾಸ್ಗಿ ಬಂತು ನೀರಿನ ಸಲಕ್ಕೆ ಸಾಕಷ್ಟು ಮನಸ್ಸು ಆಯ್ತು. ಮುಸ್ಲಿಂ ಹಬ್ಬ ಆಯ್ತು, ಈದ್ ಮುಬಾರಕ್ ಆಯ್ತು, ರಂಜಾನ್ ಆಯ್ತು. ಯಾರು ಒಬ್ಬರೇ ಯಾರು ಮೇಯರ್ ಕೇಳಿದ್ರ, ಯಾರು ಚೇರ್ಮನ್ ಕೇಳಿದ್ರ, ಯಾರು ಕೇಳಿ ಸರ್? ಯಾರು ಒಬ್ಬರೇ ಕೇಳಿ ಇವರು? कौन तो पूछे क्या जी भैया आपको, आपके मेयर और चेयरमैन हो भैया सबको पूछे ईद का क्या चल रहा है, ईद में ऐसा है, रमजान में क्या करेंगे, पानी कैसा है, सब क्या तो पूछे है? हाँ पूछे पूछे खुशी की बात है, पूछे ಕಾಂಗ್ರೆಸ್ ಕಾರ್ಪೊರೇಟ್ ಬಿಜೆಪಿ ಕಾರ್ಪೊರೇಟ್ ಏನು ಕೇಳಿಲ್ಲ ಇವರು. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಳಗಾವಿ ಹೋಗಿ ಲೆಟರ್ ಕೊಟ್ಟು ಬರ್ತೀನಿ. ಏನು ಕೇಳಿಲ್ಲ ಇವರು. ನಾ ಮೇಲಿದ್ದ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಜಯ್ ಸಿಂಗ್ ಅವ್ರಿಗೆ ಲೆಟರ್ ಕೊಟ್ಟು ಬರ್ತೀನಿ. ಆಲ್ 55 ಕಾರ್ಪೊರೇಟ್ಸ್ ಎಲ್ಲರಿಗೂ ಫಂಡ್ ಕೊಡಿ ಸರ್, ಎಲ್ಲರಿಗೂ ಏನಾದ್ರು ಕೆಲಸ ಇಲ್ಲ ಅಂತ ಹೇಳಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒನ್ಲಿ ಫಾರ್ ಕಾಂಗ್ರೆಸ್ ಕಾರ್ಪೊರೇಟರ್ಗೆ 25 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ಅವ್ರು ಮಾಡೋದು ನ್ಯಾಯ ಇದು? ಪ್ರತಿ ವರ್ಷ ಕಾರ್ಪೊರೇಟರ್ಗೆ 25 ಲಕ್ಷ ರೂಪಾಯಿ ಅವ್ರು ಫಂಡ್ ಕೊಟ್ಟರು. ಯಾರು ಬಿಜೆಪಿ ಕಾರ್ಪೊರೇಟರ್ ಕೊಟ್ಟಿಲ್ಲ, ಇದು ಕೊಟ್ಟಿದ್ದವ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಕಟ್ಟಿ. ಇದು ಎಲ್ಲಿಂದ ನ್ಯಾಯ? ಇನ್ಜಸ್ಟಿಸ್ ಇದು ನ್ಯಾಯನ? ಧಿಕ್ಕಾರ ಧಿಕ್ಕಾರ ಸರ್ ಇವ್ರು ಬರೀ ಹಳಿದೇ ಸರ್. ಈ ಮಾತ್ರ ES ಹಾಸ್ಪಿಟಲ್ ಹೊಸದೇನ್ರಿ? ಹಾಸ್ಪಿಟಲ್ ಕಟ್ಟಲ್ಲ ನೋಡ್ರಿ ಪೂರಾ ಹಾಸ್ಪಿಟಲ್ ಹೊಸದೇನ್ರಿ? ಯಾರು ಹೇಳಲ್ಲ ಬರೀ ಹಳಿದೇ ಮಾಡಿಲ್ಲ ಮಾಡ್ರಕ್ಕೆ ಸುದ್ದಿ ಹೇಳಿ. ನಮ್ಮ ಶಾಸಕ ಆದಂತ ಶ್ರೀ ಅಲ್ಲಂ ಪ್ರಭು ಸಾಹೇಬ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದದ. ಗುಲ್ಬರ್ಗ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಷನ್ ನನಗೆ ಏನು ಸುದ್ದಿ ಕೊಡಂಗಿಲ್ಲ, ಯಾವಾದ್ರೆ ಒಂದು ಕೆಲಸ ಮಾಡಿದ್ರ ನಮಗ್ ಗೊತ್ತಿಲ್ಲ. ಇದು ಗುಡ್ಲಿ ಪೂಜೆ ಮಾಡಿದ್ರ ಅಂದ್ರೆ ಯಾವ ಶಾಸಕರು ಕರೆಯಂಗಿಲ್ಲ. ಇಂಥ ಪರಿಸ್ಥಿತಿನಾಗ ನೀವು ಇದ್ದೀರಿ, ನಮಗಂತೀರಿ. ಇದಕ್ಕೆ ಸಂಬಂಧ ಏನದ? ನಾವೇನು ಕಾಯ್ತಾ ಸಾಹೇಬ್ರ ಹೆಸರು ತಗೊಂಡಿವಲ್ಲ, ಮಾರ್ಪಾಡ ಸಾಹೇಬ್ರ ಹೆಸರು ತಗೊಂಡಿವ್, ತಪ್ಪು ಮಾಡಿದೆವು. ಅವ್ರು ಎಲ್ಲರೂ ತೆಗಿಬೇಕು. ಇವತ್ತು ಲ್ಯಾಂಡ್ ಆರ್ಮಿದವ್ರಿಗೆ NOC ಕೊಡೋರು ನಾವು ಕಾರ್ಪೊರೇಷನ್ದವರು. ಅದೇ ಲ್ಯಾಂಡ್ ಆರ್ಮಿದವ್ರು ಕೆಲಸ ಮಾಡ್ತಾರೆ. ಸಂಬಂಧಪಟ್ಟಿದ್ದ ಶಾಸಕರು ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಇನ್ವೈಟ್ ಮಾಡಂಗಿಲ್ಲ. ಏನ್ ಗತಿ ಅದಾಗ MLA ಅವರು ಅಲ್ಲಿ ಒಂದು ಎಲಿಗೇಷನ್ ನೋಡ್ರಿ, BR ಪಾಟೀಲ್ ಸಾಹೇಬ್ರದ್ದು ಎಲಿಗೇಷನ್ ನೋಡ್ರಿ. ಏನ್ ನೋಡ್ದ ನಿಮ್ ಸರ್ಕಾರನಾಗ ಮತ್ತೆ ಮಾತಾಡ್ತಾರೆ ದೊಡ್ಡ ನಾವು ಹಿಂಗ್ ಮಾಡ್ತೇವೆ ಹಂಗ್ ಮಾಡ್ತೇವೆ. ಮುರುಮ್ ಹಾಕ್ಲಿಕ್ಕೆ ನಡೆಯಲ್ಲ ಒಂದು ಬಲ್ಬ್ ₹100 ಕೆಲಸ ಇಲ್ಲ ಸರ್. ನಾವು ಹೋಗಿ ಯಾರು ವಾರ್ಡ್ 3 ವರ್ಷ ಆಗ್ಯದ. ₹1 ಡೆವಲಪ್ಮೆಂಟ್ ಚಾರ್ಜ್ ಫಂಡ್ ಕೊಟ್ಟರೆ ಕಾರ್ಪೊರೇಟರ್ ನಮಗೆ ಇಷ್ಟ ಸರ್. ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ₹1 ಕೊಡಂಗಿಲ್ಲ. ಬೇಕಾದ ಕಾರ್ಪೊರೇಟರ್ದವರಿಗೆ 9 ವಾರ್ಡ್ ಬಿಜೆಪಿ ಕಾಂಗ್ರೆಸ್ ಮತ್ತೆ ನಮಗೆ ಹೇಳ್ತಾರೆ 9 ವಾರ್ಡ್ ಬೋರಿಂಗ್ ಇಟ್ಟಿಲ್ಲ. ಅಂದ್ರೆ ವಾರ್ಡ್ ನಮ್ಗೆ ಜನ ಇಲ್ಲ, ಮಂದಿ ಇಲ್ಲ, ಅವ್ರಿಗೆ ಅವಕಾಶ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. ಇಂಥ ಬ್ಯಾಸ್ಗೆ ಒಂದು ಬೋರಿಂಗ್ ಹೊಡ್ಸಕ್ಕಾಗಿಲ್ಲ ಕಾರ್ಪೊರೇಷನ್ ಕಡೆ. ಸರ್ ನಾವು ಮೀಡಿಯಾಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ಎಲ್ಲರೂ ಹೋಗಿ ನಮ್ಮ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಒಂದು ಇಂಟರ್ವ್ಯೂ ತಗೋರಿ. ಅವ್ರದ್ದು ಏನ್ ಗತಿ ಅದ, ಅವ್ರಿಗೆ ಏನ್ ಸ್ಥಾನಮಾನ ಕೊಟ್ಟಾರ ಇವ್ರು ಗೊತ್ತಾದೆ. ಕೊಟ್ಟದ್ ಬಂದಿಲ್ಲ ಬರ್ರಿ ನಮ್ಮ ಸಂಗಡ ನೀವ್ ಹೇಳತ್ತೀರಲ್ಲ ನಿಮ್ ಮೇಯರ್ ಸಾಹೇಬ್ರ ಬಲ್ಲಿ ಕಮಿಟಿ ಚೇರ್ಮನ್ ಯಾರ ಬಲ್ಲಿ ಅವ್ರು ಬಂದ್
ಮೀಟಿಂಗ್ ಮಾಡ್ಸ ತಮ್ಮ ಏನ್ ಮಾಡ್ತೀವಿ ಓಪನ್ ಆಗಿ ಹೇಳತ್ತೀವಿ ಅವ್ರ ಬಳಿ ಏನಿಲ್ಲ ಮಾತಾಡ್ಲಕ್ಕ ಅವ್ರ ಬಳಿ ಆನ್ಸರ್ ಇಲ್ಲ ಅವ್ರ ಬಳಿ ಆನ್ಸರ್ ಇದ್ರೆ ಬಾ ಅಂತ ಕೂತ್ ಮಾತಾಡಂತೇವ್ ಬಾಂದ್ರಿ ನಿಮ್ಮ ಮೇಯರ್ ಸಾಹೇಬರು ಡೆಪ್ಟಿ ಮೇಯರ್. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರು, ವಿಪಕ್ಷ ನಾಯಕ ಸಚಿನ್ ಹೊನ್ನ, ಮಾಜಿ ಮಹಾಪೌರ ವಿಶಾಲ್ ದರ್ಕಿ, ಈರಣ್ಣ ಹೊನ್ನಳ್ಳಿ, ಮಾಜಿ ಉಪಮೇಯರ್ ಶಿವಾನಂದ್ ಪಿಸ್ತಿ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕೆಬಿಎಸ್ ಲೋಕಲ್ ಏರಿಯಾ ಬ್ಯಾಂಕ್ನ ಕೆಲವು ಸಿಬ್ಬಂದಿಯೋರ್ವ ಅನುಮತಿ ಇಲ್ಲದೆ ನಡೆಸಿದ ಪ್ರತಿಭಟನೆಗಳಿಂದ ಬ್ಯಾಂಕಿನ ದೈನಂದಿನ ಕಾರ್ಯಾಚರಣೆಗಳಲ್ಲಿ ಅಡಚಣೆ ಉಂಟಾಗಿ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ. ಇದು ಬ್ಯಾಂಕ್ ಗಂಭೀರವಾಗಿ ಪರಿಗಣಿಸಿದೆ ಎಂದು ಬ್ಯಾಂಕ್ ಮುಖ್ಯಸ್ಥರು ತಿಳಿಸಿದ್ದಾರೆ. ಕೆಬಿಎಸ್ ಲೋಕಲ್ ಏರಿಯಾ ಬ್ಯಾಂಕ್ನ ಸಿಬ್ಬಂದಿ ಪ್ರತಿಭಟನೆ ಮತ್ತು ಮಾಧ್ಯಮ ಸಭೆಗಳ ವೇಳೆ ಬ್ಯಾಂಕ್ ಕುರಿತು ಸುಳ್ಳು, ಕೃತಕ, ಭ್ರಾಂತಿಕರ ಹಾಗೂ ಮಾನಹಾನಿಕರ ಮಾಹಿತಿ ಹರಡಲ್ಪಟ್ಟಿದ್ದು, ಇದರ ಪರಿಣಾಮ ಸಂಸ್ಥೆಯ ಸೌಖ್ಯತೆ, ಠೇವಣಿದಾರರ ಹಿತಾಸಕ್ತಿ ಮತ್ತು ನಂಬಿಕೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ಬ್ಯಾಂಕ್ ತಿಳಿಸಿದೆ. ಆಂತರಿಕ ತನಿಖೆಯ ನಂತರ ಇದರಲ್ಲಿ ತೊಡಗಿದ್ದವರ ವಿರುದ್ಧ ಸೇವಾ ನಿಯಮಗಳು ಮತ್ತು ಅನ್ವಯಿಸಬಹುದಾದ ಕಾನೂನುಗಳ ಅನ್ವಯ ತಕ್ಕ ಕ್ರಮ ಕೈಗೊಳ್ಳಲು ಕೆಬಿಎಸ್ ಲೋಕಲ್ ಏರಿಯಾ ಬ್ಯಾಂಕ್ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಇನ್ನು ಬ್ಯಾಂಕ್ ತನ್ನ ಸಿಬ್ಬಂದಿಯ ಸಮಸ್ಯೆಗಳನ್ನು ಕಾನೂನಾತ್ಮಕ ಮತ್ತು ಶಿಸ್ತುಬದ್ಧ ಮಾರ್ಗಗಳಿಂದ ಬಗೆಹರಿಸಲು ಬದ್ಧವಾಗಿದೆ. ಸಂಸ್ಥೆಯ ಮೌಲ್ಯಗಳಿಗೆ ಧಕ್ಕೆ ತರುವ ಯಾವುದೇ ದುರುದ್ದೇಶ ನಡವಳಿಕೆಯನ್ನು ಖಂಡಿಸುತ್ತೇವೆ ಎಂದರು. ಕೆಬಿಎಸ್ ಲೋಕಲ್ ಏರಿಯಾ ಬ್ಯಾಂಕ್ ಎಲ್ಲ ಠೇವಣಿದಾರರು ಹಾಗೂ ಹಿತಧಾರಕರಿಗೆ ಸ್ಥಿರ, ಪಾರದರ್ಶಕ ಮತ್ತು ನಿರಂತರ ಬ್ಯಾಂಕಿಂಗ್ ಸೇವೆಗೆ ಬದ್ಧವಾಗಿದೆ ಎಂಬುದು ಸ್ಪಷ್ಟಪಡಿಸಿದೆ ಎಂದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.